ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಈಶ್ವರಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಸ್ಪಾಂಜಿಯಾದಂತಹ ತುಂಬ ಬಿಳಿ ಬಣ್ಣ ಬರುವಂತಹ ಇಡ್ಲಿ ಹೇಗೆ ಮಾಡೋದು, ಅದು ಅಕ್ಕಿ ಉಪಯೋಗಿಸ್ಕೊಂಡು ಅಂತ ನಾನು ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ನಾನು ಅಕ್ಕಿನ ಉಪಯೋಗಿಸ್ಕೊಂಡು ಈ ಥರ ಸ್ಪಾಂಜ್ ರೀತಿಯಲ್ಲಿ ಇಡ್ಲಿನ ರೆಡಿ ಮಾಡ್ಕೊಂಡಿದ್ದೀನಿ. ನೋಡೋದಕ್ಕೂ ತುಂಬ ಬಿಳಿಯಾಗಿರುತ್ತೆ. ಬನ್ನಿ, ಹಾಗಾದರೆ ಇಡ್ಲಿ ಅಕ್ಕಿ ಅಂತಲೇ ಮಾರ್ಕೆಟಲ್ಲಿ ಈ ಥರ ರೈಸ್ ಸಿಗುತ್ತೆ. ಇದನ್ನು ನಾನು ತಗೊಂಡಿದ್ದೀನಿ ಇಡ್ಲಿ ಮಾಡಲಿಕ್ಕೆ. ಇದರಿಂದ 2 ಗ್ಲಾಸು ಅಕ್ಕಿಯನ್ನು ನೀರಲ್ಲಿ ನೆನೆಸಲಿಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ 1 ಗ್ಲಾಸ್ ಅಕ್ಕಿನ ಹಾಕಿದ್ದೀನಿ, ಹಾಗೆ ಮತ್ತೊಂದು ಗ್ಲಾಸನ್ನು ಹಾಕ್ತಾಯಿದ್ದೀನಿ. ನಾನು ಹೇಳೋ ಎಲ್ಲ ಇಂಗ್ರೀಡಿಯೆಂಟ್ಸು ಅಳತೆ ಪ್ರಕಾರ ಹಾಕಿದ್ರೆ ತುಂಬ ರುಚಿಯಾಗಿ ಬರುತ್ತೆ. ಇವಾಗ 3/4 ಲೋಟದಷ್ಟು ಉದ್ದಿನ ಕಾಳನ್ನು ಹಾಕ್ತಾಯಿದ್ದೀನಿ. ಬರೀ ದೋಸೆಗೆ ಮಾತ್ರ ಅಲ್ಲ, ಇಡ್ಲಿಗೂ ಕೂಡ ನಾನು ನಮ್ಮ ಮನೆಯಲ್ಲಿ ಮೆಂತ್ಯ ಕಾಳನ್ನು ಹಾಕ್ತೀನಿ. ಇಡ್ಲಿ ಬಿಳಿಯಾಗಿ ಬರಬೇಕು, ಸ್ಪಾಂಜ್ ರೀತಿ ಬರಬೇಕು ಅಂದರೆ ಸಬ್ಬಕ್ಕಿನ ಸೇರಿಸಲೇಬೇಕು. ಸಬ್ಬಕ್ಕಿನ ಸೇರಿಸೋದ್ರಿಂದ ತುಂಬ ಬಿಳಿಯಾಗೂ ಬರುತ್ತೆ, ಹಾಗೆ ಸ್ಪಾಂಜ್ ರೀತಿಯಾಗಿ ಇರುತ್ತೆ. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಒಂದು 3ರಿಂದ 4 ಸರ್ತಿ ನೀರನ್ನು ಹಾಕಿ ಚೆನ್ನಾಗಿ ತೊಳೆದುಕೊಡ್ಬೇಕಾಗುತ್ತೆ. ತುಂಬ ಗಲೀಜು ಬಿಡುತ್ತೆ. ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಕೊಳೆ ನೀರು ಬರುತ್ತೆ ಅಂತ. ನೋಡಿ, ನಾನಿಲ್ಲಿ ಚೆನ್ನಾಗಿ ಕಲಿಸ್ಬಿಟ್ಟು ತೊಳಿತಾ ಇದ್ದೀನಿ. ಒಂದು 3ರಿಂದ 4 ಸರ್ತಿ ಇದನ್ನು ತೊಳಿಬೇಕು. ಅಕ್ಕಿ ಮೇಲೆ ನೀರು ಹಾಕಿದ್ರೆ ನಮ್ಮ ಕೆಳಗಡೆ ಇರೋ ಅಕ್ಕಿ ಹಾಗೆ ಕಾಣಿಸ್ಬೇಕು, ಅಷ್ಟೊಂದು ಕ್ಲೀನಾಗಿ ತೊಳಿಬೇಕಾಗುತ್ತೆ. ನೋಡಿ, ಎಷ್ಟೊಂದು ಕೊಳೆ ಇದೆ. ಇದನ್ನೊಂದು 3-4 ಸರ್ತಿ ತೊಳೆದ ಮೇಲೆ ಈ ಥರ ಕಾಣಿಸುತ್ತೆ. ನೋಡಿ, ಈ ಥರ ನೀರನ್ನು ಹಾಕಿಬಿಟ್ಟು 5ರಿಂದ 6 ಗಂಟೆವರೆಗೂ ನೆನೆಸಲಿಕ್ಕೆ ಇಡಬೇಕಾಗುತ್ತೆ. ನೋಡಿ, ಇವಾಗ 5ರಿಂದ 6 ಗಂಟೆ ನೆನೆಸೋಕೆ ಇಟ್ಟಿದ್ದೀನಿ. 6 ಗಂಟೆ ಆದಮೇಲೆ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ನ ಸೇರಿಸ್ತಾ ಇದ್ದೀನಿ. ಅವಲಕ್ಕಿ ಹಾಕೋದ್ರಿಂದ ತುಂಬ ಬಳ್ಳಾಗಿ ಬರುತ್ತೆ. ಅದನ್ನು ಕೂಡ 1-2 ಸರ್ತಿ ಚೆನ್ನಾಗಿ ವಾಶ್ ಮಾಡಿ ಇಟ್ಬಿಟ್ಟು, ನಾವು ರುಬ್ಬಕ್ಕೆ ಇನ್ನೂ ಅರ್ಧ ಗಂಟೆ ಮುಂಚೆ ಇದೆ ಅನ್ನುವಂತಹ ಸಮಯದಲ್ಲಿ ನೀರನ್ನು ಹಾಕಿ ನೆನೆಸಲಿಕ್ಕೆ ಇಡಬೇಕಾಗುತ್ತೆ. ಅವಲಕ್ಕಿನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ನೋಡಿ, ಇವಾಗ ಅರ್ಧ ಗಂಟೆ ಆಗಿದೆ. ನಾನು ಇವಾಗ ರುಬ್ಲಿಕ್ಕೆ ರೆಡಿ ಮಾಡ್ಕೋಬೇಕು ಅಂತ ಒಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ. ಆವಾಗಲೇ ನೆನೆಸಿಟ್ಕೊಂಡಿರುವಂತಹ ಅಕ್ಕಿನ ತಗೊಳ್ತಾ ಇದ್ದೀನಿ. ಆ ಅಕ್ಕಿಗೆ ಮಿಕ್ಸರ್ ಜಾರನ್ನ ಯೂಸ್ ಮಾಡಿಕೊಂಡು ತುಂಬ ನೈಸಾಗಿ ಇದನ್ನು ರುಬ್ಕೊಳ್ಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ತರಿಯಾಗಿ ಹಿಟ್ಟು ಇರಬಾರ್ದು. ನೋಡಿ, ಆವಾಗಲೇ ನಾನು ತೋರಿಸಿರುವಂತಹ ಅವಲಕ್ಕಿನೂ ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸಪ್ರೇಟಾಗಿ ನೆನೆಸ್ಕೊಳ್ಳೋದು ಏನಕ್ಕೆ ಅವಲಕ್ಕಿ ಅಂತಂದರೆ, ಸ್ಪಾಂಜಾಗಿ ಬರಬೇಕು ಅಂದರೆ ಅದನ್ನು ಸಪ್ರೇಟಾಗಿ ಸ್ವಲ್ಪ ಹೊತ್ತಿನ ಮುಂಚೆನೇ ನೆನೆಸ್ಕೊಳ್ಬೇಕು. ಇವಾಗ ಎಲ್ಲ ಅವಲಕ್ಕಿನೂ ಸೇರಿಸ್ಕೊಂಡು ಅದಕ್ಕೆ ಎಷ್ಟು ನೀರು ಬೇಕು ಅಳತೆ ಪ್ರಕಾರ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊಳ್ತೀನಿ. ತುಂಬ ತೆಳುವಾಗಿ ರೆಡಿ ಮಾಡಬೇಡಿ, ಒಂದು ಮೀಡಿಯಮ್ ಸೈಜಲ್ಲಿ ಹಿಟ್ಟು ರೆಡಿ ಆಗಬೇಕು. ಬನ್ನಿ, ಇವಾಗ ರುಬ್ಕೊಂಡು ಬರೋಣ. ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ರುಬ್ಕೊಳ್ಬೇಕು ಅಂತ. ನೋಡಿ, ಎಷ್ಟು ವೈಟಾಗಿ ಕಾಣಿಸ್ತಾ ಇದೆ, ನೀವೇ ನೋಡ್ತಾ ಇದ್ದೀರಾ. ಹಾಗೆ ತುಂಬ ನೈಸ್ ಪೇಸ್ಟಾಗಿರಬೇಕು. ನೋಡಿ, ಎಷ್ಟೊಂದು ಸಣ್ಣಕ್ಕಿದೆ. ನಾನಿವಾಗ ಒಂದು ಬಾಣಲಿಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವುದೇ ರೀತಿ ಅಕ್ಕಿಯಿಂದ ಇಡ್ಲಿ ಮಾಡಿದ್ರೂ ತುಂಬ ಸಣ್ಣಕ್ಕೆ ರುಬ್ಕೊಳ್ಳಿ. ತರಿಯಾಗಿದ್ದರೆ ಚೆನ್ನಾಗಿ ಬರಲ್ಲ. ನೋಡಿ, ಅದೇ ರೀತಿ ಉಳಿದಿರುವಂಥ ಅಕ್ಕಿನೂ ಸೇರಿಸಿ ನಾನು ರುಬ್ಕೊಳ್ತಾ ಇದ್ದೀನಿ. ತುಂಬ ತೆಳು ಮಾಡಲಿಕ್ಕೆ ಹೋಗಬೇಡಿ, ಒಂದು ಮೀಡಿಯಮ್ ಸೈಜಲ್ಲಿ ಹಿಟ್ಟು ರೆಡಿ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಎಲ್ಲ ಅಕ್ಕಿನೂ ಹಾಕಿಬಿಟ್ಟು ಹಿಟ್ಟನ್ನು ರೆಡಿ ಮಾಡಿಕೊಂಡು ಎಲ್ಲ ಹಿಟ್ಟನ್ನು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಹಿಟ್ಟನ್ನು ಇಡಬೇಡಿ. ಈ ಥರ ಸ್ಟೀಲ್ ಪಾತ್ರೆಯಲ್ಲಿ ಹಿಟ್ಟನ್ನು ಹಾಕೋದ್ರಿಂದ ಬೇಗ ಹುದುಗುತ್ತೆ. ನೋಡಿ, ಎಲ್ಲ ಹಿಟ್ಟನ್ನು ಹಾಕಿ ಮುಚ್ತಾ ಇದ್ದೀನಿ. ಮಾರನೇ ದಿನ ಬೆಳಗ್ಗೆ ನಿಮಗೆ ಹಿಟ್ಟನ್ನು ಓಪನ್ ಮಾಡಿ ತೋರಿಸ್ತೀನಿ. ನೋಡಿ, ಅರ್ಧದಷ್ಟು ಹಿಟ್ಟಿತ್ತು, 3/4 ಹಿಟ್ಟು ಹುದಿಇದೆ. ನಾನು ಸ್ಪೂನ್ ಹಾಕ್ಬಿಟ್ಟು ತೋರಿಸ್ತೀನಿ. ನೋಡಿ, ಎಷ್ಟೊಂದು ನೊರೆ ಬಂದಿದೆ ಅಂತ. ನೋಡಿ, ಈ ಥರ ಹಿಟ್ಟು ಬರಲೇಬೇಕು, ಅಂದ್ರೇ ಸ್ಪಾಂಜಾಗಿ ಇಡ್ಲಿ ರೆಡಿ ಆಗುತ್ತೆ. ನಾವು ಇದಕ್ಕೆ ಯಾವುದೇ ಕಾರಣಕ್ಕೂ ಇನೋ ಅಥವಾ ಸೋಡಾನ ಆ್ಯಡ್ ಮಾಡಲ್ಲ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಾನು ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ರುಚಿಗೆ ಅನುಸಾರವಾಗಿ ಉಪ್ಪನ್ನು ಹಾಕ್ಕೊಳ್ಳಿ. ಕಲ್ಲುಪ್ಪಾದರೂ ಹಾಕ್ಕೊಳ್ಳಿ, ಪುಡಿ ಉಪ್ಪಾದರೂ ಹಾಕ್ಕೊಳ್ಳಿ. ನನ್ನ ಹತ್ರ ಪುಡಿ ಉಪ್ಪಿತ್ತಂತ ನಾನು ಅದನ್ನೇ ಸೇರಿಸ್ತಾ ಇದ್ದೀನಿ. ನೋಡಿ, ಉಪ್ಪನ್ನು ಹಾಕ್ಕೊಂಡು ನಂತರ
ನಮ್ಮ ಮನೇಲಿ ನಾನು ಏನೇ ಮಾಡಿದ್ರು ಇಡ್ಲಿ ಅಥವಾ ದೋಸೆ ಆಗಲಿ ಓಂಕಾಳನ್ನು ಸೇರಿಸ್ಬಿಟ್ಟೆ ಮಾಡ್ತೀನಿ. ಅದರಿಂದ ಇದಕ್ಕೂ ಕೂಡ ಓಂಕಾಳು ಹಾಕ್ತಾಯಿದ್ದೀನಿ. ಓಂಕಾಳು ಹಾಕಿ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರಲ್ಲ. ಹಾಗೆ ಸ್ವಲ್ಪ ಸಕ್ಕರೆ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಎಲ್ಲವನ್ನು ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಎಲ್ಲ ಹಿಟ್ಟಿಗೂ ಸಕ್ಕರೆ ಹಾಗೂ ಉಪ್ಪು ಮತ್ತು ಓಂಕಾಳು ಮಿಕ್ಸ್ ಆಗಬೇಕು. ಆ ರೀತಿ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಳ್ಳೋದ್ರಿಂದ ಎಲ್ಲ ಹಿಟ್ಟಿಗೂ ಉಪ್ಪು ಹಾಗೂ ಸಕ್ಕರೆ ಬೆರ್ತೋಗುತ್ತೆ. ಯಾವುದೇ ಕಾರಣಕ್ಕೂ ಇದಕ್ಕೆ ಸೋಡಾನ ಹಾಕಬೇಡಿ. ನಾನು ನಿಮಗೆ ಈ ರೆಡಿ ಮಾಡಿರೋ ಹಿಟ್ಟಲ್ಲಿ ಇಡ್ಲಿ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ಇವಾಗ ನಾವು ಇಡ್ಲಿ ಹಿಟ್ಟನ್ನು ಹೇಗೆ ರೆಡಿ ಮಾಡಿದ್ದೀವಿ ಅಂತ ಸ್ಪೂನಲ್ಲಿ ತೋರಿಸ್ತಾ ಇದ್ದೀನಿ. ನೈಸ್ ಆಗಿರೋದ್ರಿಂದ ಯಾವುದೇ ರೀತಿ ಅದರಲ್ಲಿ ತರಿ ಆಗಿರೋಂಥ ಅಂಶ ಕಾಣಿಸ್ತಾ ಇಲ್ಲ. ಹಿಟ್ಟನ್ನು ಈ ಥರ ತಿರುಗಿಸಿ ಸ್ಪೂನಲ್ಲಿ ನೋಡಿ, ಫುಲ್ ನೈಸಾಗಿ ಕಾಣಿಸ್ತಾ ಇದೆ. ಬನ್ನಿ ಹಾಗಾದರೆ ನಾವು ಇಡ್ಲಿನ ರೆಡಿ ಮಾಡ್ಕೊಳ್ಳೋಣ. ನಾನು ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಅದರ ಮೇಲೆ ಒಂದು ಇಡ್ಲಿ ರೆಡಿ ಮಾಡ್ಕೊಳ್ಳೋಕ್ಕೆ ಪಾತ್ರೆನ ಇಟ್ಟಿದ್ದೀನಿ. ಇಡ್ಲಿ ಪಾತ್ರೆ ಕಪ್ಪಾಗದೇ ಇರಲಿ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಅದಕ್ಕೆ ನಿಂಬೆ ಹಾಕ್ತಾಯಿದ್ದೀನಿ ಕಟ್ ಮಾಡಿಬಿಟ್ಟು. ನೋಡಿ, ಇವಾಗ ಇಡ್ಲಿ ಪಾತ್ರೆಗೆ ಎಣ್ಣೆನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಕೆಲವರು ಇದಕ್ಕೆ ಬಟ್ಟೆ ಅಥವಾ ಪ್ಲಾಸ್ಟಿಕ್ನ ಬಳಸ್ತಾರೆ. ಪ್ಲಾಸ್ಟಿಕ್ನ ಯಾವುದೇ ರೀತಿ ಬಳಸಬೇಡಿ, ಅದು ನಮ್ಮ ಆರೋಗ್ಯಕ್ಕೆ ಅಷ್ಟೊಂದು ಸೂಕ್ತವಲ್ಲ. ನಾನು ಅದಕ್ಕೋಸ್ಕರ ಡೈರೆಕ್ಟಾಗಿ ಎಣ್ಣೆ ಹಚ್ಬಿಟ್ಟು ಇಡ್ಲಿ ಪಾತ್ರೆನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಆದಷ್ಟು ನಮ್ಮ ಕೈಯಲ್ಲಿ ಎಷ್ಟು ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋಕ್ಕೆ ಆಗುತ್ತೋ ಅಷ್ಟರ ಮಟ್ಟಿಗೆ ನಾವು ಮನೆಯಲ್ಲೇ ಎಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ಕೊಳ್ಳೋಣ. ನೋಡಿ, ಇದೇ ರೀತಿ ನಾನು ಇಡ್ಲಿ ಪಾತ್ರೆಗೆ ಇಡ್ಲಿನ ಹಾಕಿಬಿಟ್ಟು ಪಾತ್ರೆ ನೀರು ಹಾಕಿಬಿಟ್ಟು ಬೇಯಿಸೋಕೆ ಇಟ್ಟಿದ್ವಲ್ಲ ಗ್ಯಾಸ್ ಸ್ಟವ್ ಮೇಲೆ, ಅದರ ಮೇಲೆ ಇಟ್ಕೊಳ್ತಾ ಇದ್ದೀನಿ. ನಂದು 2 ಸ್ಟೆಪ್ ಇರೋದ್ರಿಂದ ಮೊದಲನೇ ಸ್ಟೆಪ್ ಇಟ್ಟಿರೋದನ್ನು ತೋರಿಸ್ತಾ ಇದ್ದೀನಿ. ಹಾಗೆಯೇ ಇನ್ನೊಂದು ಪಾತ್ರೆಗೆ ನಾನು ಎಣ್ಣೆನ ಹಚ್ಬಿಟ್ಟು ಹಿಟ್ಟನ್ನು ಹಾಕ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಹಿಟ್ಟಿಂದ ದೋಸೆನೂ ಮಾಡ್ಕೊಳ್ಬೋದು, ಹಾಗೆ ಇಡ್ಲಿನೂ ಮಾಡ್ಕೊಳ್ಬೋದು, ಎರಡನ್ನೂ ಮಾಡ್ಬೋದು. ಅಕ್ಕಿ ಉಪಯೋಗಿಸಿ ಮಾಡೋದ್ರಿಂದ ದೋಸೆ ಮತ್ತು ಇಡ್ಲಿ ಎರಡಕ್ಕೂ ಬರುತ್ತೆ ನೋಡಿ. ಇವಾಗ ಈ ಪ್ಲೇಟ್ಗೂ ಕಂಪ್ಲೀಟಾಗಿ ನಾನು ಹಿಟ್ಟನ್ನು ಹಾಕಿದ್ದೀನಿ. ಇವಾಗ ಇದರಲ್ಲಿ ಪಾತ್ರೆಯಲ್ಲಿ ಇಟ್ಬಿಟ್ಟು ಕರೆಕ್ಟಾಗಿ 15 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡ್ರೆ ಅದ್ಭುತವಾದಂತಹ ತುಂಬ ಬಿಳಿ ಬಣ್ಣದ ಮತ್ತು ಸ್ಪಾಂಜಿಯಾಗಿರುವಂತಹ ಇಡ್ಲಿ ರೆಡಿಯಾಗಿರುತ್ತೆ ನೋಡಿ. ಇವಾಗ 15 ನಿಮಿಷ ಬೇಯಿಸಿಕೆ ಇಟ್ಟಿದ್ದೀನಿ ನೋಡಿ. 15 ನಿಮಿಷ ಆಗಿದೆ. ನಿಮಗೆ ಇಡ್ಲಿ ತೋರಿಸ್ತಾ ಇದ್ದೀನಿ ಮೇಲೆ ಯಾವ ಥರ ಬಬಲ್ ಬಂದಿದೆ ಅಂತ. ಹೋಟ್ಲಲ್ಲಿ ಇದೇ ಥರ ಇರುತ್ತೆ. ಇದು ತಟ್ಟೆ ಇಡ್ಲಿ ರೆಸಿಪಿ. ನನ್ನ ಹತ್ರ ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಇಲ್ಲದೆ ಇರೋ ಕಾರಣಕ್ಕೆ ನಾರ್ಮಲ್ ಇಡ್ಲಿ ಪಾತ್ರೆಯಲ್ಲಿ ಹಾಕ್ಬಿಟ್ಟೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿದೆ. ಇಡ್ಲಿನ ಪ್ಲೇಟು ಕೆಳಗಡೆ ಇಟ್ಟ ಮೇಲೆ ಒಂದು 5 ನಿಮಿಷ ಬಿಟ್ಬಿಟ್ಟು ಇಡ್ಲಿನ ತೆಗೆದುಕೊಳ್ಳಿ ನೋಡಿ, ಎಷ್ಟೊಂದು ಸ್ಪಾಂಜಿಯಾಗಿದೆ ಅಂತ, ಮತ್ತು ಫ್ಲಫಿಯಾಗೂ ಇದೆ. ಇದೇ ರೀತಿ ಇಡ್ಲಿನ ಮಾಡ್ಕೊಳ್ಳಿ. ಸೂಪರಾಗಿರೋ ಇಡ್ಲಿನ ಚಟ್ನಿ ಸಾಂಬಾರು ಜೊತೆ ನಾನು ಸರ್ವ್ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಇದನ್ನು ಒಂದ್ಸರಿ ಟ್ರೈ ಮಾಡಲೇಬೇಕು. ತುಂಬ ರುಚಿಯಾಗಿರುತ್ತೆ, ಅದ್ಭುತವಾಗಿರುತ್ತೆ, ಮತ್ತು ಇದು ಒಂದು ದಿನ ಇಟ್ಟರೂ ಹುಳಿಯಾಗಿಯೂ ಇರಲ್ಲ. ಎಲ್ಲರೂ ಕೂಡ ಟ್ರೈ ಮಾಡಿ. ಯಾರ್ಯಾರು ಇನ್ನೂ ಈಶ್ವರಿ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.